ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತು ಇನ್ನೊಂದೇನು ಖುಷಿಪ್ಪ ಅಂತಂದು ಹೇಳಿದ್ರೆ, ಇವತ್ತು ನಮ್ಮ ಆರಿಫನ್ ಬರ್ತಡೇ ಐತ್ರಿ. ಆರಿಫ್ ಯಾರು ಅಂತೇಳಿ ನಿಮಗೆಲ್ಲರಿಗೂ ಗೊತ್ತೈತ್ರಿ. ನಮ್ಮ ತಮ್ಮನ ಮಗ ರೀ ಆರಿಫಂದು ಇವಾಗ 2ನೇ ವರ್ಷದ ಬರ್ತಡೇ ರೀ. ಸೊ ನನಗಂತೂ ಭಾಳ ಖುಷಿ ಆಗತ್ತೈತಿ, ನಮ್ಮ ತಮ್ಮನ ಮಗ 2 ವರ್ಷ ಆನಲ್ಲ ಅಂತಂದು ಹೇಳಿ. ಸೊ ಆರಿಫಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇಪ್ಪ. ನನ್ನ ಕಡೆಯಿಂದ, ನಮ್ಮ ಫ್ಯಾಮ್ಲಿ ಕಡೆಯಿಂದ, ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಕಡೆಯಿಂದ ನೀಗ ನಗನಗ್ತಾ ಖುಷಿಲಿಂತ 100 ಕಾಲ ಭಾಳ ಅಂತೇಳಿ ನಾನು ಆ ದೇವ್ರ ಕಡೆ ಬೇಡ್ಕೊತೀನಿ. ಹಿರಿಯರ ಆಶೀರ್ವಾದ, ದೇವ್ರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ ಅಂತಲೂ ನಾನು ಕೇಳ್ಕೊತೀನಿ ರೀ. ಸೊ ನನಗಂತೂ ಭಾಳ ಖುಷಿ ಆಗೈತೆ ರೀ ಇವತ್ತು. ಆಮೇಲೆ ಈಗ ನೋಡಿ, ಇವತ್ತು ನಾವು ಫೋಟೋ ಕಳಿಸ್ಯಾರಿ. ಆ ಫೋಟೋದಾಗ ನಾವು ತೊಗೊಂಬಂದದ್ದು ಅಂಗಿ ಹಾಕ್ಯಾರಿ. ನಾ ಅಂಗಿ ಯಾವಾಗ ತೊಗೊಂಡು ಹೋಗಿದ್ನಪ್ಪ ಅಂದ್ರೆ ಅವ್ನು ಚಿಲ್ಲಾಗ ಹೋಗೋಮುಂದೆ ಅಷ್ಟು ದೊಡ್ಡ ಅಂಗಿ ತೊಗೊಂಡು ಹೋಗ್ಬಿಟ್ಟಿನಿ. ಈಗ 2 ವರ್ಷ ಆದಮೇಲೆ ಅಂಗಿ ಬಂದೈತ್ರಿ ಅವಂಗೆ ಹಾಕ್ಯಾರಿ. ನನಗಂತೂ ಭಾಳ ಇಷ್ಟ ಆಯ್ತು, ಖುಷಿ ಆಯ್ತು ರೀ. ನೋಡಿ ಎಷ್ಟು ಚೆಂದಾಗೈತೆ ಗೊತ್ತೇನು ರೀ, ಭಾಳ ಅಂದ್ರೆ ಭಾಳ ಚೆಂದ ಆಗೈತೆ ರೀ ಅಂಗಿ. ನಮ್ಮ ರೇಷ್ಮಾ ಮತ್ತು ನಮ್ಮ ತಮ್ಮ ಇಬ್ಬರು ಕೂಡ ಫೋನ್ ಹಚ್ಚಿರಿ, ಇವತ್ತು ಬರ್ತಡೇ ಚಚ್ಚಿ ನೀವು ಬಂದಿದ್ರೆ ಭಾಳ ಖುಷಿ ಆಗುತ್ತೆ ಅಂಥೇಳಿ. ನಮಗೂ ಹೋಗ್ಬೇಕು ಅನ್ನೋದು ಭಾಳ ಆಸೆ ಐತ್ರಿ. ಆದ್ರೆ ಏನು ಮಾಡಕ್ರಿಪ್ಪ, ಇದೇ ಟೈಮ್ ಒಳಗೆ ನಮ್ಮ ಮಕ್ಕಳು ಎಕ್ಸಾಮ್ ಇರ್ತಾವ್ರಿ. ಈಗ ಎಕ್ಸಾಮ್ ಟೈಮ್ ಒಳಗೆ ಸೂಟಿ ಕೊಡ್ರಿ ಅಂತ ಹೇಳಿದ್ರೂ ಬೈತಾರ್ರಿ ಸರ್. ಏನು ರೀ ಈಗ ಎಕ್ಸಾಮ್ ಬಂದವು, ಸೂಟಿ ಕೊಡಂಗಿಲ್ರಿಪ್ಪ ಅಂತಂದು ಹೇಳಿ. ಸೊ ಹಂಗಾಗಿ ನಾನು ಕೇಳ್ಕೊಂಡು ಹೋಗಿಲ್ರಿ ಸೂಟಿನ. ಬಾ ಅಂತಾರ, ಬರ್ತೀನಿ ತಗೋಪ್ಪ, ಯಾವಾಗಾದ್ರೂ ಬರ್ತೀನ ಅಂತಂದು ಹೇಳೀನಿ ರೀ ನಾನು. ನೋಡೋಣ ನಮ್ಮ ಆರಿಫನ್ ಬರ್ತಡೇಗೆ ಯಾವಾಗ ಹೋಗೋದಾಕತ್ತೇನು ಅಂಥೇಳಿ. ನನಗೆ ಭಾಳ ಆಸೆ ಐತ್ರಿ, ಹೋಗ್ಬೇಕಂತೇಳಿ. ಈಗ ಬಿಡಪ್ಪ, ಹಿಂಗೆ ವಾಪಸ್ ಬಂದ್ರೆ ಆಕತಿ ಹುಡ್ರನ್ನೆಲ್ಲ ಇಲ್ಲೇ ಬಿಟ್ಟ ಅಂದ್ರೂ ಊರು ದೂರ ಐತ್ರಿಪ್ಪ. ಇಲ್ಲಿ ನಮ್ಮ ಊರಿಗೆ ಹೋಗೋಕನ ಒಂದಿನ ಬೇಕ್ರಿ, ಮತ್ತು ನಮ್ಮೂರು ದಾಟಿ ಮತ್ತು ಅಲ್ಲಿ ಮುಂದೆ ಹೋಗ್ಬೇಕ್ರಿ ನಾವು. ಹಂಗಾಗಿ ವಾಪಸ್ ಬರೋಕೆ ಆಗಂಗಿಲ್ಲ ರೀ. ಇರ್ಲಿ ತಗೋ ಬರ್ತೀನಂತ. ಮತ್ತು ಈಗ ಹೆಂಗಿದ್ರು ಉರ್ಸೈತಲ್ಲ, ಉರ್ಸಿ ಬಂದಾಗ ಅವಾಗ ಇದನ್ನು ಮಾಡೋಣಂತಪ್ಪ ಅಂತಂತ ಹೇಳಿ ಇದನ್ನು ಮಾಡಿದ್ದಾರೆ. ಅದು ತಗೋ, ಹೌದು ಈಗ ಪರೀಕ್ಷೆನ ಅದಾವೆ ಹುಡುಗರು ಅಂತಂದು ಹೇಳಿ ನಮ್ಮ ತಮ್ಮನ ಹೇಳಿದ್ದಾರೆ. ಆಯ್ತು ತಗೋಪ್ಪ ಅಂತ ಹೇಳಿದ್ದಾರೆ. ಸೊ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆರಿಫ್. ಹಾಂ ಸುಮ್ಮನೆ ನೋಡೋದು ತೊಗೊಳೋದು, ನೋಡಿ ತೊಗೊಳೋದು ಹಂಗಂದು ನೋಡಿ ಬರೀ ಆಮೇಲೆ ತೊಗೊಂತೆ. ಇಲ್ಲಿ ಹೆಂಗೈತೆ ನೋಡಿ, ಇದ್ರಾಗ ಪೂರಾ ಬರೀ ಬಿಸ್ಕಿಟ್ಟೆ. ಎಷ್ಟು ವೆರೈಟಿ ಬಿಸ್ಕಿಟ್ ಅದಾವಲ್ಲ, ಎಲ್ಲ ವೆರೈಟಿ ಅದಾವೆ ಇಲ್ಲಿ. ಆದರೆ ನಮ್ಮ ಬಡವರ ಪಾರ್ಲೇಜಲ್ಲಿ ಐತಿ, ಬಡವರ ಪಾರ್ಲೇಜಿ ಇಲ್ಲ ಐತಿ, ಬಡವರ ಪಾರ್ಲೇಜಿ. ಆಮೇಲೆ ಮತ್ತು ನಿಮಗೆ ಹ್ಯಾಪಿ ಏನು ತೊಗೋಬೇಕಿಲ್ಲ? ಓರಿಯೋ ಹಾಂ ಓರಿಯೋ. ಸುಮ್ಮನೆ ಈಗ ಇಲ್ಲಿ ಯಾರೆಲ್ಲ ಗಪ್ಪ ನಟ್ಕೊಂಡ್ಬಿಡ ಪಾರ್ಟಿ ನನಗೇನು ಅನ್ಸುತ್ತೆ ಹೇಳ, ಕನಸ್ನಾಗ ಇದೆಲ್ಲ ಕಳ್ಳು ಮಾಡ್ಕೊಂಡು ಹೋಗಿಲ್ಲ ಅನ್ಸತಿ. ಕಳ್ಳು ಮಾಡ್ಕೊಂಡು ಹೋಗ್ಬೇಡ್ದೆ, ಇದನ್ನು ರೊಕ್ಕ ಕೊಟ್ಟು ತಗೊಳ್ಳೋಷ್ಟೇ ಕೆಲಸ ಮಾಡ್ಬೇಕು ನಾವು. ಈಗ ನೋಡ್ರಿ ಟೈಮ್ 11 ಗಂಟೆ ಆಗ್ಬಂದತ್ರಿ. ಈಗ ಊಟ ಮಾಡಿ ಮಕ್ಕಳು ಮುಂದೆ ಇಲ್ಲಿ ತಮ್ಮನ ಅಂತರ ಮಕ್ಕೊಂದಾಳ್ರಿ. ಈಗ ಇವ್ರು ನೋಡ್ರಿ ಇಲ್ಲ ತಂದಿ ಮಗಳು ಬೆಕ್ಕೇನು ಹುಡ್ಕಾಕತ್ತಾರ ಇಬ್ರು. ಏನು ಬರ್ಲಿಲ್ಲ ರೀ? ಎಲ್ಲಿ ಬರ ಆತತೆ ನೋಡಿದೇನು ಸಾನಿಯಾ? ಇಲ್ಲಿ ಬರ್ಸಿಲ್ಲೇ ಮತ್ತಲ್ಲಿ ನಜ್ಮಾ ಮತ್ತೆ ಹೀರಾಮ್ ಎದ್ದು ಬಂದ್ಗಿಂದಾಳ. ಹಾಂ ಇಲ್ಲ ತಂದ್ರೆ ಇಲ್ಲೇ ಮೇಲೆ ಮಕ್ಕೊಂತತ್ತ, ಇಲ್ಲ ಅಲ್ಲಿ ಒಳಗೆ ಮಕ್ಕೊಂತಿತ್ತು. ಎಲ್ಲ ಐತೇನ್ರಿಪ್ಪ. ಇಲ್ಲಿಂದ ಬರ್ತಿತ್ತು ಅದೀಗ. ಇಲ್ಲಿಂತ್ರ ಒಟ್ಟು ನೋಡಿದೆ ನೀನು? ಬ್ಯಾಸ್ರ ಅದಕ್ಕೆ ಮೆಟ್ಲ ಹತ್ಕೊಂಡು ಬರ್ತೈತೆ. ಅದು ಹೊಟ್ಟೆಲಿ ಐತಲ್ಲ, ಏನು ಜಿಗ್ಬೇಕು ಪಾಪ ಅದು. ಏನಾದ್ರು ಬಂತ ಸಾನಿಯಾ? ಎಲ್ಲೋಗಿತ್ತದ ಕಡೆಗ? ಆದ್ರೆ ಅದು ಬರಮಟ ಬಿಡ್ಲಿಲ್ಲಲ್ಲ ಇಬ್ರು ತಂದಿ ಮಗಳ. ಅದಕ್ಕೆ ಅನ್ನನ ಮತ್ತು ಅದನ್ನ ಹಾಕ ಇಲ್ಲ ಇಲ್ಲ. ಎಲ್ಲೋಗಿದ್ದೆ ಮಿನ್ನ
ಸುಡ್ತಾವ ಸಾನೆ ಹಗ್ರ ಹಾಕ ಎಲ್ಲಿಗಿದ್ದೆ ಮಿನ್ನ ನಾವು ಬಂದು ಎಷ್ಟೊತ್ತಾತ ಇಲ್ಲೇ ಮ್ಯಾಲೆ ಮುಖ ಅಂತ ಹೇಳಿದ್ದಿಲ್ಲ ನಿನಗೆ क्या करी मैं उसे बूबूस कर रही आंदोलरी क्या किनका हो पापा तेरा क्या हुआ गुम्बी तेरा क्या माँ हुआ साबुन लगा रही क्या उसे पापा अंगा रगड़ते क्या हाँ ट्रेन जरा देख ಕೆಂಪು ಟ್ರೈನ್ ಹೊಂಟದ ನೋಡ್ರಿ ಬೆಳಿಗ್ಗೆ ಎದ್ದು ಅಲ್ಲಿ ಮಠ ಹೋಗ್ಯಾಳ ಮಮ್ಮಿ ಎಲ್ಲಿ ಮಠ ಕಾಲೇಜ್ ಮಠ ಸಪ್ಪಾಪ ಕರ್ಕೊಂಡು ಹೋಗಿದ್ಲ ಕರ್ಕೊಂಡು ಹೋದ್ಮೇಲೆ ಕರ್ಕೊಂಡ್ ಬರತ್ತೀನಿ ಸುಮ್ನೆ ಕುಂತ್ಲ ಆ ಗೇಟ್ ಕಡೆ ಬರತ್ತನಲ್ಲ ದುಗ್ಗಿಸಲ ಕುಂತ್ ಬಿಟ್ಟಾಳ ಮತ್ತೆ ಅವ್ರ ಮಮ್ಮಿ ಕರ್ಕೊಂಡು ಹೋದ್ಲ ಹೌದನ ನಿಂದು ಇದು ಕಡಿಮೆ ಆಯ್ತು ಮೂಗ್ ನೋವು ಆತ್ ಕಡಿಮೆ ಇಲ್ಲಂದ್ರ ಹಂಗ ಕೆಬ್ರ ಕುಂತ ಬಿಟ್ಟೈತಿ ನಸ್ರನ ಮೊನ್ನೆ ಹಚ್ಚಿದ್ರಲ್ರಿ ಸ್ಟೋನ್ ಆ ಜಂಪರ್ ಏನದ ಹೊಲ್ದ್ರ ಇದನ್ನ ಹಿಂಗೆ ಬಂತಲ್ಲ ಅದಕ್ಕೆ ತೊಳೆಗೆ ಮಸ್ತ್ ಆಗೈತೆ ನೋಡೋದು ಆ ಜಂಪರ್ಗೆ ಕಲರ್ಗನ ಭಾರಿ ಆಗೈತದು ಪೂರ ಬಂತಲ್ಲ ಅದು ಡಿಸೈನ್ ಚಂದ ಕಾಣ್ತದ ಬರ್ ತೊಳಿಗೆನ ದಡಿಗಿಲ್ಲ ಇದು ಮಸ್ತ್ ಆಗೈತೆ ನೋಡಿ ಅದು ಕಲರ್ನ ಉಟ್ಕೊಂಡ್ರೆ ಅಷ್ಟು ಚಂದ ಕಾಣಿಸ್ತದೆ ಅದು ಏನಿದು ಹಾಕೋದನ್ನ ತಳಗ ಡಿಸೈನ್ ತಳಗ ಇದನ್ನ ಹಾಕಿ ಹೊಲಿಬೇಕನ್ನ ಇದನ್ನ ಡಿಸೈನ್ ಹಾಕಿ ಕೊಡೋದು ಮಸ್ತ್ ಆಗ್ಯದ ಜಂಪರ್ ಎಲ್ಲರೂ ಹೇಳಕತ್ತಾರ ಜಂಪರ್ ನೋಡ್ದಾರ ನಮ್ಮ ಸಬ್ಸ್ಕ್ರೈಬರ್ ಮಸ್ತ್ ಹಾಕತ್ತೇವ್ರಿ ಒಂದ್ಗೇನೋ ಒಂದು ಡಿಸೈನ್ ಅಂತಂದು ಹೇಳಿ ಈಗ ನೋಡ್ರಿಪ್ಪ ಇಲ್ಲೆಲ್ಲ ನಾನು ನೀವು ಗಿಡಕ್ಕೆ ಜಲ್ದಿನ ನೀರು ಹಾಕಲಿಲ್ಲ ಅಂದ್ರೆ ಹಿಂಗೆಲ್ಲ ಇವು ಎಲೆಯೆಲ್ಲ ಮುದ್ದೆ ಆಗ್ಬಿಡ್ತಾವೆ ನೋಡ್ರಿ ಇವು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತಿಗಂದ್ರೆ ಮತ್ತೆಲ್ಲ ಎಷ್ಟು ಫ್ರೆಶ್ ಆಗ್ಬಿಡ್ತಾವ್ರಿ ಎಲೆ ಎಲ್ಲ ಇದು ನೋಡ್ರಿ ಇಲ್ಲೆಲ್ಲ ಇದು ಒಣಗೆ ಹೊಂಟತ್ರಿ ಇಂಥ ಬಿಸಿಲಿಗೆ ಏನು ತಡಿತಾವ್ರಿ ಏನು ತಡೆಯಂಗೆ ಇಲ್ಲರಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಇದನ್ನ ಪ್ಲಾಸ್ಟಿಕ್ಕಿನ ಹೂವು ಇದ್ರೊಳಗೆ ಯಾರು ಇಟ್ಟಿರ್ತಮ್ಮನ ಇದನ್ನ ದೀದಿ ಇಟ್ಟವನ ಯಾಕೆ ಬೆಳೀತೈತೆ ಅಂತೇಳಿ ಬೆಳಿತೆ ಅಂತಂದ್ರೆ ಇಷ್ಟ ನಿಂದಿರ್ತದೆ ಬೆಳಿತೈತಂತ ಇಷ್ಟ ನಿಂದಿರ್ತದೆ ಅದು ಬೆಳೀತೈತೆ ಅನ್ನೋದು ಏನಾರ ಪ್ಲಾಸ್ಟಿಕ್ಕಿನ ತೆಗಿ ಮಮ್ಮಿ ಅದು ಫಸ್ಟ್ ಇಲ್ಲಿ ಬಿಡ ಚಂದ ಕಾಣಕತ್ತದ ಬುಟ್ಟಿ ಒಳಗೆ ಆಮೇಲೆ ಇಲ್ಲಿ ನೋಡ್ರಿ ನಾನು ಪುದೀನ ಹಾಕಿದ್ದೆ ಆಮೇಲೆ ಇಲ್ಲಿ ಆಲೂವೆರಾ ಸಣ್ಣ ಸಣ್ಣ ಇದ್ದು ಇವು ದೊಡ್ಡವಾಗತ್ತೆ ನೋಡ್ರಿ ಈಗ ಅದ್ರಾಗ ಪುದೀನ ಐತಲ್ಲ ತಮ್ಮನ ಮಸ್ತ್ ಬೆಳಕತ್ತದ ಪುದೀನ ಅದೆಲ್ಲ ಪುದೀನ ಇದು ಕಡ್ಡಿ ಹಾಕಿದ್ದಲ್ಲ ಮತ್ತೆ ಪುದೀನ ಬೆಳೆಯತ್ತಿತ್ತು ನೋಡೋದು ಬೆಳೆಯಕತ್ತೈತಿದೆ ಇದು ನೋಡು ಕಿತ್ತ ಬಿಟ್ಟತ್ ನೋಡಿ ಇದ್ರೊಳಗಿಂದ ಇದು ಅಲೋವೆರಾ ಅದು ಭಾಳಷ್ಟು ಮಣ್ಣು ಒಳಗೆ ಹಚ್ಬೇಕು ಅದನ್ನು ಎಷ್ಟು ಅಲೋವೆರಾ ಅದಾವ ನೋಡು ಇವು ಇಲ್ಲೇ ಇಲ್ಲೇ ಆಡದಾವು ಮರಿ ಇವ್ನ ಕಿತ್ತು ದೊಡ್ಡ ಇಂಥ ಬಕೆಟ್ ಒಳಗೆ ಹಚ್ಚಿದ್ನಂದ್ರೆ ಅಲ್ಲಾಗೆ ಅಲ್ಲಿ ದೊಡ್ಡದು ಅಲೋವೆರಾ ಹಂಗೆ ಆಕತ್ತದು ಅಲೋವೆರಾ ಮಸ್ತ್ ರೀಪ ಇದು ತಂಪು ಕಾಲೇನಾರು ಉರಿಯಾಗತ್ತಿದ್ದು ಕಣ್ಣು ಉರಿಯಾಗತ್ತಿದ್ದು ಅಂದ್ರೆ ರಾತ್ರಿ ಅಲೋವೆರಾ ಅಂಗಾಲಿಗೆ ಹಚ್ಕೊಂಡಿಪ್ಪ ಅಂತ ಹೇಳಿದ್ರೆ ತಂಪಾಕತ್ರಿ ಇದು ಭಾಳ ಮಸ್ತ್ ರೀ ಇದು ಹೆಲ್ದಿ ಫುಡ್ ಇದೆ ಫುಡ್ ಅಂದ್ರೆ ಮತ್ತೆ ತಿನ್ನೋದಲ್ಲ ಅದು ಹೀರಮ್ಮ ಬೆಳಿಗ್ಗೆ ಹಾಜರ್ ಹೌದಾ ಹೀರಮ್ಮ ಬರಲ್ಲ ನಮಗೊಂಥರ ಆಕತ್ತೆ ಹೌದಾ ಅದು ದಿನ ಅಭ್ಯಾಸ ಆಗ್ಬಿಟ್ಟಿರ್ತದ ಕೇಳಿಲ್ಲ ಅಂದ್ರೆ ಇನ್ನೂ ಬಂದಿಲ್ಲ ಏನಕ್ಕೆ ಅಂತ ಕೇಳಿದ್ರೆ ಬಂದಿಲ್ಲ ಅಂತೇಳಿ ಯಾರೋ ಕಡೆ ಕೇಳಾರ ಇಸ್ಕೊಂತೀವಿ ನಾವು ಹೀರಮ್ಮಗ ಅಂತೇಳಿ ಅದಿಲ್ಲ ಹೀರಮ್ಮ ಬೆಳಗ್ಗೆ ಒಂದು ಸ್ವಲ್ಪ ಆಟ ಆಡಿದ್ವಿ ಈಗ ನೋಡ್ರಿ ಚಾ ಬಿಸಿ ಇಟ್ಟಿದ್ದೆ ಚಾ ಕುಡಲ್ರಿ ಇವಾಗ ಸಾನಿಯಾ ಹಾಲು ಬಿಸಿ ಮಾಡಿದೆ ನೀವು ನೋಡ್ರಿಪ್ಪ ಈಗ ನಾನು ಚಾ ಬಿಸ್ಕೆಟ್ ತಿನ್ನತ್ತೀನಿ ಚಾ ಬಿಸ್ಕೆಟ್ ತಿಂದು ಮತ್ತೇನಾರ ನಾಷ್ಟಕ್ಕೆ ರೆಡಿ ಮಾಡೋಣಂತ್ರಿ ಮಮ್ಮಿ ಇದನ್ನು ಮಾಡತ್ತೀನಿ ಹುತ್ತಪ್ಪ ಮಾಡತ್ತೀನಿ ನೋಡಿ ಸಾನಿ
ಉತ್ತಪ್ಪ ಮಾಡತ್ತಿ ನಾ ಉತ್ತಪ್ಪ ಅಂತ ಕೇಳಿದೆ. ಉತ್ತಪ್ಪ ಅದ ಜೋಳದ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಈಗ ಅರ್ಶಿನ ಹಾಕಾಕತ್ತೀನಿ ಇದಕ್ಕೆ. ಆಮೇಲೆ ಮತ್ತೇನು ಹಾಕೊಂಡಪ್ಪ ಅಂತ ಜೀರಿಗೆ ಹಾಕ್ಬೇಕು ಇದಕ್ಕೆ. ಮತ್ತೆ ಜೀರಿಗೆ, ಸ್ವಲ್ಪ ಸೋಡಾ ಪುಡಿ. ಗೊತ್ತೈತೇನು ನಿನಗದು? ಇನ್ನೇ ಇಟ್ಟೇನೆ ಮೂರು. ಇನ್ನೂ ಹೇಳಾಕತ್ತೇನು ನೀನು? ಇದು ಸೋಡಾ ಪುಡಿ. ಮತ್ತೇನು ಹಾಕೋಕೆ ಹೇಳ? ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಿಲ್ಲ ಅಂದ್ರೆ ಅಡ್ಗೆ ಎಂತಾದ್ರೂ ಮಾಡೋ ಕಂಪ್ಲೀಟ್ ಆಗೋದಿಲ್ಲ. ಇದು ಐತಲ್ಲ ದಾದಿನ ಭಾಳ ಇಷ್ಟ ಇವು ಉತ್ತಪ್ಪ. ಮಾಡ್ಕೊಂಡು ಹೋಗ್ತೇನೆ ದಾದಿಮಾಗ. ಅಲ್ಲಿ ಮಟ್ಟ ಹೋಗಮಟ ನಾಳಂಬದಂಗೆ ಆಗ್ಬಿಡ್ತಾವೆ. ಆಗ ಬಿಸಿ ಬಿಸಿ ಮಾಡ್ಬೇಕು. ನಾವು ಇಲ್ಲಿಂತ್ರ ಮಾಡಿ ತೊಗೊಂಡು ಹೋಗಮಟ ಅಂದ್ರೆ ಎಲ್ಲ ಇವು ಡಬ್ಬಿಗೆ ತೊಗೊಂಡಿರ್ತಾವೆ. ಮತ್ತು ಇವು ಆಗ ಏನಪ್ಪ ಅಂತಂದ್ರೆ ತಿನ್ನಕ್ಕೆ ಭಾಳ ಟೇಸ್ಟ್. ಅದು ಮಾಡಿಟ್ಟು ತಿನ್ನೋವಲ್ಲ ಇವು. ಆಗ ತವೆಗಿನ ತೊಗೊಂಡು ತಿನ್ನಂಥವು ಇವು. ಹೌದಾ? ನೋಡ್ರಿ ಈಗ ನಾನು ನೀರು ಹಾಕಿ ಅದನ್ನೆಲ್ಲ ಕಲಸಿಟ್ಟಿರಿ. ನಾನು ಈ ಥರ ಕಲಸಿಡ್ಬೇಕ್ರಿ. ಅದು ಭಾಳ ತಿಳುವಲ್ಲ, ಭಾಳ ಗಟ್ಟಿನಲ್ಲ. ನೋಡ್ರಿ ಒಂದು ಮೀಡಿಯಮ್ ಸೈಜ್ ಒಳಗೆ ಈ ಥರ ಕಲಸಿಡ್ಬೇಕ್ರಿ. ಅದನ್ನ ಹಿಟ್ಟು ಒಂದು 5-10 ನಿಮಿಷ ನೆನೆಗೆ ಬಿಟ್ಬಿಡ್ಬೇಕ್ರಿ. ಅದು ನೆನೆದ್ರೊಳಗೆ ಅಂದ್ರೆ ಇಲ್ಲಿ ನಾವು ಹಸಿ ಕೊಬ್ಬರಿ ಯಾರು ತೊಗೋಬೋದಿಲ್ಲ. ಒಣ ಕೊಬ್ಬರಿ ಇತ್ತಂದ್ರೆ ಒಣ ಕೊಬ್ಬರಿ ತೊಗೊಂಡು ಅದಕ್ಕೆ ಕಾಂಬಿನೇಷನ್ ಚಟ್ನಿ ಮಾಡ್ಕೋಬೇಕ್ರಿ. ಚಟ್ನಿ ಮಸ್ತ್ ಹಾಕದ್ರಿ ಅದ್ರ ಜೋಡಿ. ಇಲ್ಲಿ ನೋಡ್ರಿ ಈಗ ಸಾರು ಮಾಡೋಕೆ ಬ್ಯಾಳೆ ಹಾಕಿದ್ದೀರಿ. ಮತ್ತು ನಾವು ಸಾರು ಮಾಡೋಕೆ ಬ್ಯಾಳೆ 2 ಥರದ್ದು ಹಾಕ್ತೀವಿ ರೀ. ಒಂದು ಇವು ಕೆಂಪು ಕಾಣಾಗತ್ತಲ್ಲ ರೀ, ಇವು ಚೆನ್ನಾಗಿ ಬೇಳೆ ಅಂಥೇಳಿ ಸಿಗ್ತಾವೆ ರೀ. ಇವು ಕೆಲವೊಂದು ಕಡೆಗೆ ಮೈಸೂರು ಬೇಳೆ ಅಂತಲೂ ಕರೀತಾರೆ ರೀ ಅವು. ಮತ್ತು ತೊಗರಿ ಬೇಳೆ 2 ಮಿಕ್ಸ್ ಮಾಡಿ ನಾವು ಸಾರು ಮಾಡ್ತೀವಿ ರೀ. ಇದು ಟೇಸ್ಟ್ ಭಾಳ ಆಗ್ತೈತೆ ರೀ, ಮಸ್ತ್ ಆಕತಿ. ಮತ್ತು ಈಗ ಅವ್ನು ಹಾಕೀನಿ ರೀ. ಆಮೇಲೆ ಟಮಾಟಿ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಮೆಣಸಿನ್ಕಾಯಿ ಹೆಚ್ಚಾಕೀನಿ ರೀ. ಸ್ವಲ್ಪ ಕೆಂಪಾಗಿದ್ದರು ಮೆಣಸಿನ್ಕಾಯಿನ ಅವನ್ನ ಹೆಚ್ಚಾಕೀನಿ ರೀ ಸಾರಿಗೆ. ಈಗ ಇದಕ್ಕೆ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡ್ತಾವೆ. ಒಂದು 4-5 ಸೀಟಿಗೆ ಅಂದ್ರೆ ಎಲ್ಲ ಹಣ್ಣಂಗೆ ಕುದ್ದು ಬಿಡ್ತಾವೆ. ಮಸ್ತ್ ಒಗ್ಗರಣೆ ಕೊಡ್ತೀನಿ ರೀ. ಇಲ್ಲಿ ನೋಡ್ರಿಪ್ಪ ಈಗ ಬ್ಯಾಳೆ ಎಲ್ಲ ಕುದ್ಬಿಟ್ಟವ್ರಿ. ಈಗ ಇದನ್ನು ಮಸ್ತ್ ಒಗ್ಗರಣೆ ಕೊಟ್ಬಿಡ್ತೇನೆ ರೀ ನಾನು. ಈ ಥರ ಬ್ಯಾಳೆ ಹಣ್ಣಂಗೆ ಕುದಿಸ್ಕೋಬೇಕ್ರಿ. ಅವು ಬ್ಯಾಳೆ ಉಳಿದಪ್ಪ ಅಂದ್ರೆ ಸಾರು ಚಲೋ ಆಗಂಗಿಲ್ಲ ರೀ. ಹಿಂಗೆ ಅಷ್ಟು ಕೂಡಿ ಮಸ್ತ್ ಬಿಟ್ಟಿವಿ ಅಂದ್ರೆ ಎಲ್ಲನೂ ಟೇಸ್ಟ್ ಸೂಪರ್ ಆಕತ್ರಿ. ಈಗ ನೋಡ್ರಿ ನಾನು ಕೆಂಪು ಚಟ್ನಿ ಮಾಡೋಕೆ ಇಲ್ಲಿ ಏನೇನು ತೊಗೊಂಡಿನಪ್ಪ ಅಂತ ಹೇಳಿದ್ರೆ ಬೆಲ್ಲ ತೊಗೊಂಡಿನಿ ರೀ, ಜೀರಿಗೆ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ ತೊಗೊಂಡಿನಿ ರೀ, ಕರಿಬೇವು, ಹಸಿ ಕೊತ್ತಂಬರಿ ರೀ. ಹಸಿ ಕರಿಬೇವು ಇದ್ದರೂ ಹಾಕಿದ್ರೆ ನಡಿತೈತೆ ರೀ, ಇಲ್ಲ ಒಣ ಕರಿಬೇವು ಆದ್ರೆ ಹಾಕಿದ್ರೆ ನಡಿತೈತೆ ರೀ. ಸ್ವಲ್ಪ ಬೆಲ್ಲ ತೊಗೊಂಡಿನಿ ರೀ. ಈಗ ಇದನ್ನಿಷ್ಟು ಸ್ವಲ್ಪ ನೀರು ಮುಟ್ಟಿಸ್ಲಿಲ್ದಂಗೆ ಇದನ್ನು ಮಿಕ್ಸಿಗೆ ಹಾಕ್ತೀನಿ ರೀ. ಅಂದರೆ ಇದು ಒಂದು 8 ದಿನ ಮಟನ ತಡಿತೈತೆ ರೀ. ಇದು ಚಟ್ನಿ ಭಾಳ ಚಲೋ ಆಕತ್ರಿ. ಬಿಸಿ ರೊಟ್ಟಿ ಒಳಗೆ, ಅನ್ನದೊಳಗೆ, ರೊಟ್ಟಿ ಒಳಗೆ ಸ್ವಲ್ಪ ಮೊಸರು ಹಾಕ್ಯಂದು ಈ ಚಟ್ನಿ ಹಾಕೊಂಡು ತಿಂದ್ವಿ ಅಂದ್ರೆ ಅಷ್ಟು ರುಚಿ ಆಕತ್ರಿ ಇದು. ಅದಕ್ಕೆ ಇದನ್ನ ಈಗ ಆ ರೀತಿ ನೋಡ್ರಿ ನಾನು ನೋಡ್ರಿಪ್ಪ ಎಲ್ಲ ಅರಿವಿ ಹೋಗೋದು ಹಾಕಿದ್ದಾರೆ. ಬಿಸಿಲು ಅಂತ ಸಿಕ್ಕಾಪಟ್ಟೆ ಐತೆ ರೀ. ಈಗ ಒಂದು 5 ನಿಮಿಷ ತಗಂದ್ರೆ ಇಲ್ಲೆಲ್ಲ ಅರಿವಿ ಒಣಗಿ ಬಿಡ್ತಾವೆ ರೀ. ಮತ್ತು ಇವತ್ತು ಗುರುವಾರ ಒಂದು ಸಂತಿಗೆ ಒಂದು ಹೋಗ್ಬೇಕು ರೀ. ಲಗು ಸ್ವಲ್ಪ ಊಟ ಮಾಡಿ ಈ 4:30-5 ಗಂಟೆ ಸುಮಾರು ಹೋಗ್ತೀವ್ರಿಪ್ಪ. ಯಾಕಂದ್ರೆ ಅಲ್ಲಿ ಹಿಂಗೆ ಹೋಗೋ ಮುಂದೆ ಸಿಕ್ಕಾಪಟ್ಟೆ ಬಿಸಿಲಾಕತ್ರಿ. ಆಮೇಲೆ ಹೋಗ್ತೀವ್ರಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.